ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವೀಕ್ಷಕರೇ, ಜಮೀರ್ ಅಹಮದ್, ನಸೀರ್ ಅಹಮದ್, ಸಲೀಂ ಅಹಮದ್ ಇವರೆಲ್ಲರೂ ಕೂಡ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಅಥವಾ ಅಲ್ಪಸಂಖ್ಯಾತ ಕಮ್ಯುನಿಟಿಯಲ್ಲಿ ನಮಗೆ ಕಾಣಿಸುವಂತಹ ಮಹಾನ್ ನಾಯಕರು. ಕೇವಲ ಇವರಷ್ಟೇ ಅಲ್ಲ, ಮೊಹಮ್ಮದ್ ಜಬ್ಬಾರ್ ಇದ್ದಾರೆ, ಯುಟಿ ಖಾದರ್ ಇದ್ದಾರೆ, ರಿಜ್ವಾನ್ ಅರ್ಷಾದ್ ಇದ್ದಾರೆ, ಶಾಂತಿನಗರದ ಶಾಸಕ ಎನ್.ಎ. ಹ್ಯಾರಿಸ್ ಇದ್ದಾರೆ. ಇವರೆಲ್ಲರೂ ಕೂಡ ಮುಸ್ಲಿಂ ಕಮ್ಯುನಿಟಿಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು. ಟಾಪ್ ಲೀಡರ್ಸ್ ಯಾರಪ್ಪ ಅಂತ ಕೇಳಿದರೆ ಇವರೇನೆ. ಆದರೆ ದಾವಣಗೆರೆ ದಕ್ಷಿಣ ಅಥವಾ ಕರ್ನಾಟಕದಲ್ಲಿ ಏನು ಬೈ ಎಲೆಕ್ಷನ್ ಆಯ್ತಲ್ಲ, ಬೈ ಎಲೆಕ್ಷನ್ ಆದ ಮೇಲೆ ಒಂದು ರೀತಿಯ ದಂಗಲ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ದಂಗಲ್ ಎಲ್ಲಿ ನಡೀತಾ ಇದೆಯಪ್ಪ ಅಂತಂದರೆ ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು ಮತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅನ್ನೋದು ಬಹಳ ವಿಶೇಷ. ಕಾಂಗ್ರೆಸ್ ಪಾರ್ಟಿ ಮತ್ತು ಮುಸ್ಲಿಂ ಕಮ್ಯುನಿಟಿ ಹೇಗಪ್ಪ ಅಂದರೆ ಒಬ್ಬರನ್ನು ಬಿಟ್ಟು ಒಬ್ಬರು ಇರೋದಿಲ್ಲ. ಅದು ನಿಮಗೆ ಸಹಜವಾಗಿಯೇ ಗೊತ್ತಿದೆ. ಎಲ್ಲೋ ಬೇರೆ ಬೇರೆ ಪಾರ್ಟಿಯಲ್ಲಿ ಕೆಲವಾರು ನಾಯಕರು ಎಲ್ಲೋ ಇಲ್ಲೊಂದು ಹೆಸರಿಗಿದ್ದಾರೆ ಹೊರತು ಬಹುತೇಕ ಈ ದೊಡ್ಡ ದೊಡ್ಡ ನಾಯಕರು ಅನ್ನೋರು ಎಲ್ಲರೂ ಕೂಡ, ಅಥವಾ ಅಲ್ಪಸಂಖ್ಯಾತ ನಾಯಕರು ಎಲ್ಲರೂ ಕೂಡ ಇದೇ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯೇ ಅವ್ರಿಗೆ ಜೀವಾಳ. ಸಾಕಷ್ಟು ಸಾರಿ ಎಲೆಕ್ಷನ್ ಆದಾಗ ಮಾತಾಡ್ತಾರೆ ಜನ. ನಿಮಗೆ ಗೊತ್ತೇ ಇದೆ, ಮುಸ್ಲಿಂ ಕಮ್ಯುನಿಟಿಯ ವೋಟ್ಗಳಂತೂ BJPಗೆ ಹೋಗಲ್ಲ ಬಿಡಪ್ಪ, ಹೆಂಗಿದ್ರು ಕಾಂಗ್ರೆಸ್ಗೆ ಬೀಳೋದು ಅನ್ನೋದು ಒಂದು ಶತಸಿದ್ಧ ರೂಲ್ಸ್. ಅದು ಹೇಗಿದ್ರು ಈ ವೋಟ್ಗಳು ಕೈ ತಪ್ಪಲ್ಲ. ಕಾಂಗ್ರೆಸ್ ಕಡೆಯ ಅಭ್ಯರ್ಥಿಗಳು ಅಲ್ಲಿ ಗಟ್ಟಿಯಾಗಿದ್ದರೆ ವೋಟ್ಗಳು ಬಿದ್ದೇ ಬೀಳುತ್ತೆ ಅನ್ನೋದು ಕಾಂಗ್ರೆಸ್ ಪಾರ್ಟಿಗೂ ಗೊತ್ತು. ಮತ್ತು ಮುಸ್ಲಿಮರಿಗೂ ಕೂಡ ಆ ಪಾರ್ಟಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೆ ವೋಟ್ ಹಾಕೋದು ಅನ್ನೋದು ನಮ್ಮ ಕರ್ನಾಟಕದ ಮಟ್ಟಿಗೆ ತಿಳಿತಾ ಇಲ್ಲ. ಸೊ ಈ ಬಾರಿ ದಾವಣಗೆರೆ ಎಲೆಕ್ಷನ್ನಲ್ಲಿ ಹೇಗಾದರೂ ಮಾಡಿ ಪೈಲ್ವಾನ್ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನೋದು ಮುಸ್ಲಿಂ ನಾಯಕರುಗಳ ಒಂದು ಬೇಡಿಕೆಯಾಗಿತ್ತು. ರಾಜ್ಯದ ಎಲ್ಲ ಬಹುತೇಕ ಮುಸ್ಲಿಮರು ಕೂಡ ಮುಸ್ಲಿಮರಿಗೇನೆ ಈ ಬಾರಿ ಟಿಕೆಟ್ ಕೊಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮತಸಂಖ್ಯೆಯನ್ನು ಹೊಂದಿದ್ದೀವಿ, ನಾವು ಗೆದ್ದುಕೊಂಡು ಬಂದೇ ಬರ್ತೀವಿ. ಈ ಹಿಂದಿನ ಬಾರಿ ಕೂಡ ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳಿಗೆ ಬಸವರಾಜ ಬೊಮ್ಮಾಯಿ ಅವರ ಪುತ್ರನ ವಿರುದ್ಧವೇ ಅಲ್ಲಿ ನಾವು ಗೆಲ್ಲಿಸಿ ತಂದಿದ್ದೀವಿ, ಈ ಬಾರಿ ಕೂಡ ನಾವು ಗೆಲ್ಲಿಸ್ತೀವಿ ಅನ್ನುವ ಒಂದು ಮನೋಭಿಲಾಷೆ ಇತ್ತು. ಟಿಕೆಟ್ ಕೊಡಿಸುವುದಕ್ಕೆ ಶತಾಯಗತಾಯ ಪ್ರಯತ್ನವನ್ನು ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು ಮಾಡಿದರು. ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡುವ ಒಂದೇ ಒಂದು ಉದ್ದೇಶದಿಂದ ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳಿಗೆ ಅಥವಾ ಬಹಳ ಹಿಂದಿನಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ವರ್ಕ್ ಮಾಡ್ಕೊಂಡು ಬಂದಂತಹ ಈ ನಾಯಕರುಗಳಿಗೆ ಅಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಸೊ ಟಿಕೆಟ್ ಸಿಗದೆ ಇರೋದ್ರಿಂದ ಏನೇನಾಯಿತು, ಏನೇನು ಗೊಂದಲಗಳಾದವು. ಜಮೀರ್ ಅಹಮದ್ ಖಾನ್ ಹೋಗಿ SS ಮಲ್ಲಿಕಾರ್ಜುನ್ ಅವರನ್ನ ನಾಟಕದ ರೀತಿ ತಪ್ಪಿಕೊಂಡಿದ್ದೇನು, ಇದೆಲ್ಲ ನಿಮಗೆ ಗೊತ್ತಿದೆ. ಇದೇನು ನೀವೇನು ನೋಡಿಲ್ಲ ಅಂತಲ್ಲ, ಈ ವಿಚಾರ ಎಲ್ಲೂ ಕೂಡ ಮುಚ್ಚುಮರೆಯಾಗಿ ಉಳಿದಿಲ್ಲ. ಸ್ವತಃ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ, ನನ್ನ ಕಮ್ಯುನಿಟಿಯ ನಾಯಕರುಗಳಿಗೆ ಟಿಕೆಟ್ ಕೊಡಿ, ಗೆಲ್ಲಿಸ್ಕೊಂಡು ಬರುವ ಜವಾಬ್ದಾರಿ ನಂದು. ಒಂದು ವೇಳೆ ಗೆಲ್ಲಿಸ್ಕೊಂಡು ಬಂದಿಲ್ಲ ಅಂತ ಆದರೆ ನಾನು ಈಗಿರುವಂಥ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ವಸತಿ ಖಾತೆಗೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಅವರು ಇರ್ಬೋದು, ಅಥವಾ DK ಶಿವಕುಮಾರ್ ಇರ್ಬೋದು, ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳಿಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪಿಲ್ಲ. DK ಶಿವಕುಮಾರ್ ಅವರ ಒತ್ತಡ, SS ಮಲ್ಲಿಕಾರ್ಜುನ್ ಅವರ ಒತ್ತಡ, ಪ್ರಭಾ ಮಲ್ಲಿಕಾರ್ಜುನ್ ಅವರ ಒತ್ತಡ, ಇದೆಲ್ಲದರ ಪರಿಣಾಮವಾಗಿ ಸಮರ್ಥಲ್ಲಿ ಟಿಕೆಟನ್ನು ಪಡಿತಾರೆ. ಪೈಲ್ವಾನ್ ಅವರು ಟಿಕೆಟ್ಟಿಂದ ವಂಚಿತರಾಗ್ತಾರೆ. ಅದಾದ ನಂತರ ಅವರು ಮುಖ್ಯಮಂತ್ರಿಗಳಿಗೆ ಬಳಿ ಬಂದು ಕೇಳ್ಕೊಂಡಿದ್ದು ಆಯಿತು, ಆನಂತರ ಅಲ್ಲೋ ಇಲ್ಲೋ ಪ್ರಚಾರ ಮಾಡಿದ್ದು ಆಯಿತು. ಆದರೆ ಅಷ್ಟು ದೊಡ್ಡ ಮಟ್ಟದ ಪ್ರಚಾರವನ್ನು ದಾವಣಗೆರೆಯಲ್ಲಿ ಮುಸ್ಲಿಂ ಕಮ್ಯುನಿಟಿಯ ನಾಯಕರುಗಳು ಮಾಡಿಲ್ಲ, ಸಮರ್ಥ ಪರವಾಗಿ ಮಾಡಿಲ್ಲ ಅನ್ನೋದು ಈಗಿರುವಂಥ ಆರೋಪ. ಸೊ ಈ ಆರೋಪದ ಹಿನ್ನೆಲೆ ಈಗ ಕೆಲವರ ತಲೆದಂಡ ಶುರುವಾಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವ್ರಿಗೆ ತಲೆದಂಡವಾಗಿದೆ. ನಸೀರ್ ಅಹಮದ್ ಕಳೆದ 2.5 ವರ್ಷದಿಂದನೂ ಕೂಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿದ್ದವರು. ಮುಖ್ಯಮಂತ್ರಿಗಳಿಗೆ ಏನೇನು ಸಲಹೆ ಬೇಕಿದ್ರು ಅದನ್ನು ಕೊಡುವರು. ರಾಜಕೀಯ ಕಾರ್ಯದರ್ಶಿಯಾಗಿ 2.5 ವರ್ಷದಿಂದನೂ ಕೂಡ ಅವ್ರ ಜೊತೆನೇ ಹೋದಲ್ಲಿ ಬಂದಲ್ಲಿ ಇರ್ತಿದ್ರು. ಈಗ
ಹೈಕಮಾಂಡ್ ಅವರಿಗೆ ಕೋಕ್ ಕೊಟ್ಟಿದೆ. ಅವರನ್ನ ರಾಜೀನಾಮೆ ಕೊಡಿ ಅಂತ ಹೇಳಿತ್ತು. ಆದರೆ ಅವರು ರಾಜೀನಾಮೆ ಕೊಡದೇ ಇರುವ ಹಿನ್ನೆಲೆಯಲ್ಲಿ ಹೈಕಮಾಂಡೇ ಅವ್ರನ್ನ ಪಕ್ಷದ ಅಂದರೆ ಸರ್ಕಾರದಿಂದ ಹಾಕಿಸಿದೆ. ಹಾಗಾಗಿ ನಸೀರ್ ಅಹಮದ್ ಆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈಗ ಹಿಂದಿನ ಕೆಲವು ತಲೆದಂಡಗಳನ್ನು ಕೂಡ ನೋಡಿದರೆ, ಹಿಂದೆ ಮುಖ್ಯಮಂತ್ರಿಗಳಿಗೆ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂಥ ಗೋವಿಂದರಾಜ್ ಅವರ ತಲೆದಂಡ ಕೂಡ ಆಗಿತ್ತು. ಗೋವಿಂದರಾಜ್ ಅವರು ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಕೂಡ ಆಗಿದ್ದರು, ಅದು ನಿಮ್ಗೆ ಗೊತ್ತಿದೆ. ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತರು ಒಬ್ಬರು. ಅದಕ್ಕೂ ಸ್ವಲ್ಪ ಹಿಂದೆ ನೋಡಿದರೆ KN ರಾಜಣ್ಣ ಅತ್ಯಾಪ್ತರಲ್ಲೇ ಅತ್ಯಾಪ್ತ ಇವರು ಕೂಡ. ಸೊ KN ರಾಜಣ್ಣ ಅವರ ತಲೆದಂಡ ಆಯಿತು. ಒಟ್ಟಾರೆ ಮುಖ್ಯಮಂತ್ರಿಗಳ ಎಡಬಲದಲ್ಲೇ ಇರುವಂಥ ಮೂವರ ತಲೆದಂಡ ಆಗಿದೆ. ಈಗ ಪ್ರಶ್ನೆ ಇದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನ್ನ ಆಪ್ತರನ್ನ ರಕ್ಷಣೆ ಮಾಡೋದರಲ್ಲಿ ಎಲ್ಲೋ ಸೋಲ್ತಾ ಇದ್ದಾರೆ, ಅಥವಾ ಮುಸ್ಲಿಂ ಕಮ್ಯುನಿಟಿಯ ನಾಯಕರನ್ನ ಅಥವಾ ಅಲ್ಪಸಂಖ್ಯಾತ ನಾಯಕರನ್ನ ರಕ್ಷಣೆ ಮಾಡೋದರಲ್ಲಿ ಸೋಲ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ನಾನು ಈಗ ಮೂವರ ಹೆಸರನ್ನ ಹೇಳಿದೆ. ಮೊದಲನೇದಾಗಿ KN ರಾಜಣ್ಣ ಅವರನ್ನು ಉಳಿಸ್ಕೊಳ್ಳೋದರಲ್ಲಿ ಮುಖ್ಯಮಂತ್ರಿಯವರು ವಿಫಲರಾದರು. ಹೈಕಮಾಂಡ್ ಮುಖ್ಯಮಂತ್ರಿಗಳ ಮಾತನ್ನು ಕೇಳಿಲ್ಲ. ಎರಡನೇದಾಗಿ ಗೋವಿಂದರಾಜ್ ಅವರ ತಲೆದಂಡ. ಗೋವಿಂದರಾಜ್ ಅವರ ತಲೆದಂಡ ಯಾಕಾಯಿತು ಅಂತ ನಿಮಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿ 10-12 ಮಂದಿ ಏನು ಪ್ರಾಣವನ್ನು ಕಳ್ಕೊಂಡಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿಂದರಾಜು ಅವರ ತಲೆದಂಡ ಆಯಿತು. ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಅವರನ್ನು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾದರು. ಸೊ ಅವ್ರ ಸ್ಥಾನ ಅಲ್ಲಿಂದ ಹೋಯಿತು. ಈಗ ಮೂರನೇದಾಗಿ, ಅದರಲ್ಲೂ ಮುಸ್ಲಿಂ ಕಮ್ಯುನಿಟಿಯ ಪ್ರಬಲ ನಾಯಕ ನಸೀರ್ ಅಹಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಕಿಕ್ಔಟ್ ಆಗಿದ್ದಾರೆ, ಅಥವಾ ಅವರು ಸರ್ಕಾರದ ಭಾಗವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಇರೋದಿಲ್ಲ. ವೈಯಕ್ತಿಕವಾಗಿರ್ಬೋದು, ಅದು ಬೇರೆ ವಿಚಾರ, ಏನೇನೇ ಸಲಹೆ ಸೂಚನೆಗಳನ್ನು ಕೊಡ್ಬೋದು, ಏನೋ ಮಾಡ್ಬೋದು. ಆದರೆ ಈ ರೀತಿಯ ಅಕ್ಕಪಕ್ಕದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಅಥವಾ ಆಡಳಿತಕ್ಕೆ ಕಾರ್ಯದರ್ಶಿಗಳನ್ನು ಇಟ್ಕೊಳ್ಳುವಂಥ ಸಂದರ್ಭದಲ್ಲಿ ಬಹಳ ಅತ್ಯಾಪ್ತರು, ಬಹಳ ನಂಬಿಕಸ್ಥರು ಇವರನ್ನೇ ನೋಡಿ ಇಟ್ಕೊಳ್ತಾರೆ ಎಲ್ಲರೂ ಕೂಡ. ಆದರೆ ಆ ಎರಡೂ ಪೋಸ್ಟ್ಗಳು ಈಗ ಹೋಗಿದ್ದಾವೆ. ಮತ್ತು ಅತಿ ಆಪ್ತ ಅನ್ನುವಂಥ ಇನ್ನೊಂದು ಪೊಸಿಷನ್ನಲ್ಲಿದ್ದಂಥ KN ರಾಜಣ್ಣ ಅವರ ತಲೆದಂಡ ಹಿಂದೆನೇ ಆಗಿತ್ತು. ಈಗ ಮುಖ್ಯಮಂತ್ರಿಗಳ ಮೇಲೆ ಎಲ್ಲರೂ ಒಂದು ರೀತಿಯಲ್ಲಿ ಅನುಮಾನ ಪಡುವಂತೆ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ವಾ, ಅಥವಾ ರಕ್ಷಣೆ ಮಾಡೋದ್ರಲ್ಲಿ ಸೋಲ್ತಾ ಇದ್ದಾರಾ, ಹೈಕಮಾಂಡ್ ಮಾತೆ ಮೇಲುಗೈ ಆಗ್ತಾ ಇದೆಯಾ, ಅಥವಾ DK ಶಿವಕುಮಾರ್ ಅವರು ಏನು ಹೇಳ್ತಾರೋ ಅದೇ ನಡೀತಾ ಇದೆಯಾ, ಈ ಎಲ್ಲ ಚರ್ಚೆಗಳು ಕೂಡ ಎದ್ದಿದ್ದಾವೆ. ಒಂದು ಕಡೆ ಮುಸ್ಲಿಂ ಮುಖಂಡರುಗಳು ಎಲ್ಲೋ ಒಂದು ಕಡೆ ದಂಗೆ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ನಾವು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಅಥವಾ ನಾವು ಟಿಕೆಟ್ ಕೊಡಿಸೋದ್ರಲ್ಲಿ ಸೋಲ್ತಾ ಇದ್ದೀವಿ ಅನ್ನೋದು ಒಂದು ಕಡೆ. ಆದರೆ ಮುಖ್ಯಮಂತ್ರಿಗಳು ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾ ಇಲ್ವಾ ಅನ್ನೋ ಪ್ರಶ್ನೆ ಅವ್ರಿಗೂ ಕೂಡ ಇದ್ದಿದೆ. KPCC ಅಧ್ಯಕ್ಷರ ಮಾತೆ ಮೇಲ್ಗೈ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಅಥವಾ ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿದ್ದಿದೆ. ಈಗ ಒಂದು ಹಂತದಲ್ಲಿ ನೋಡಿದ್ರೆ 3 ಸ್ಥಾನಗಳನ್ನು ಈಗ ಪ್ರಮುಖ ಸ್ಥಾನದಲ್ಲಿರೋರನ್ನೇ ಮುಖ್ಯಮಂತ್ರಿಗಳ ಬಣದವರು ಕಳ್ಕೊಂಡಿದ್ದಾರೆ. DCM ಬಣಕ್ಕೆ ಆ ರೀತಿಯ ಯಾವುದೇ ಶಾಕು ಇಲ್ಲ, ಮತ್ತೊಂದು ಇಲ್ಲ. ಯಾಕೆಂದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಕೂಡ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರಂತೆ, ಸಮರ್ಥ ಅವರಿಗೆ ಟಿಕೆಟ್ ಬೇಡ, ಅಥವಾ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕೋದು ಬೇಡ ಅಂತ. ಎಲ್ಲೋ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಸಮರ್ಥ ಅವರಿಗೆ ಕೊಡಬೇಕು ಅಂತ ಹೇಳಿರುವ ನಿಟ್ಟಿನಲ್ಲಿ ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಅದೆಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ಒಂದು ಚರ್ಚೆ ಅಂತೂ ಇದ್ದಿದೆ, ಮುಖ್ಯಮಂತ್ರಿಗಳ ಬಣದಲ್ಲಿ ಏನೋ ಒಂದು ಡೌನ್ ಟ್ರೆಂಡ್ ಶುರುವಾಗಿದೆ, ಅಥವಾ ಮುಖ್ಯಮಂತ್ರಿಗಳು ನಮ್ಮನ್ನು ರಕ್ಷಣೆ ಮಾಡೋದರಲ್ಲಿ ಸೋಲ್ತಾ ಇದ್ದಾರೆ ಅನ್ನೋದು. ನೋಡೋಣ. ಈ 3 ಸ್ಥಾನ ಕಳ್ಕೊಂಡು ಕೂಡಲೇ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸೋತು ಬಿಟ್ರು ಅಂತಲ್ಲ, ಯಾವ ಕಾರಣಕ್ಕೆ ಪಕ್ಷ ಅದನ್ನು ಮಾಡಿದೆ, ಏನೇನು ಪಕ್ಷ ವಿರೋಧ ಈ ಚಟುವಟಿಕೆಗಳನ್ನು ಮಾಡಿದ್ರು, ಇದೆಲ್ಲದೂ ಕೂಡ ಬಹಳ ಮುಖ್ಯವಾಗುತ್ತೆ. ರಾಜಣ್ಣ ಅವರ ವಿಚಾರದಲ್ಲಿ ನೋಡಿದ್ರೆ, ರಾಜಣ್ಣ ಅವರು ಓಪನ್ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು, ಅದು ಕೂಡ ಅವರಿಗೆ ಮುಳುವಾಯಿತು ಅನ್ನೋದಿತ್ತು. ಗೋವಿಂದರಾಜು ಅವರ ದೃಷ್ಟಿಯಲ್ಲಿ ನೋಡಿದರೆ 10-12 ಜನರ ಪ್ರಾಣಕ್ಕೆ ಬೆಲೆ ಇಲ್ವಾ ಅನ್ನೋದನ್ನು ಜನ ಪ್ರಶ್ನೆ ಎತ್ತಿದ್ರು. ಹಾಗಾಗಿ ಅಲ್ಲೂ ಕೂಡ ಒಂದು ಸೂಕ್ತವಾದ ಕಾರಣ ಇತ್ತು. ಈಗ ನಸೀರ್ ಅಹಮದ್ ವಿಚಾರದಲ್ಲೂ ನೋಡಿದರೆ ಕೆಲವೊಂದು ಕಡೆ ಪಕ್ಷದಲ್ಲೇ ಇದ್ದು ಪಕ್ಷೇತರ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡಿದರೆ ಅದು ಖಂಡಿತ ತಪ್ಪು, ಪಕ್ಷದ ವಲಯಕ್ಕೆ ಅದು ಗೊತ್ತಾಗುತ್ತೆ. ಆ ರೀತಿ ಗೊತ್ತಾಗೇ ಮಾಡಿದಾರಾ, ಅಥವಾ ಮುಖ್ಯಮಂತ್ರಿಗಳ ಬಣದಲ್ಲಿದ್ದಾರೆ ಅನ್ನುವ ಕಾರಣಕ್ಕೆ ಇದು ಅವ್ರದ್ದು ಹೇಗಾದರೂ ಮಾಡಿ ಕೈ ಬಿಡಿಸಬೇಕು ಅನ್ನುವ ದೃಷ್ಟಿಯಿಂದ ಕೈ ಬಿಟ್ಟಿದೆಯಾ, ಅದು ಗೊತ್ತಿಲ್ಲ. ಹೈಕಮಾಂಡ್ ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡಬಹುದು ಅನಿಸುತ್ತೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ.